ಡಿ.ಕೆ. ಶಿವಕುಮಾರ್ ಅವರು ಕಲಿಯುಗದ ಕರ್ಣ ಅಂತ ಅನ್ನಿಸಿಕೊಳ್ತಾ ಇದ್ದಾರೆ. ಅವ್ರು ಕಲಿಯುಗದ ಕರ್ಣ ಆದರೂ ಆಗಲಿ, ಸಿದ್ದರಾಮಯ್ಯನವರು ಕಲಿಯುಗದ ಅರ್ಜುನ ಆದರೂ ಆಗಲಿ, ಆದರೆ ನಮಗೆ ಬೇಕಾಗಿರೋದು ಒಳ್ಳೆಯ ಆಡಳಿತ, ನಮಗೂ ಬೇಕಾಗಿರೋದು ಒಂದು ರಾಮರಾಜ್ಯ. ಆ ನಿಟ್ಟಿನಲ್ಲಿ ಏನಾದರೂ ಇವರು ಈ ಒಂದು ತ್ಯಾಗದಿಂದ ಆ ಒಂದು ಆಡಳಿತವನ್ನು ತಂದರೆ ಅಷ್ಟರ ಮಟ್ಟಿಗೆ ಥ್ಯಾಂಕ್ ಯು ವೆರಿ ಮಚ್, ಇಲ್ಲಿಗೆ ಮುಗಿಸಿದ್ರಿ ಅಂತ ಅನ್ಬೋದು. ಅದನ್ನು ಬಿಟ್ಟು ಮತ್ತೆ ಇದು ನವೆಂಬರ್ ಕ್ರಾಂತಿ ಅನ್ನೋದು ಮುಂದಕ್ಕೆ ಸಂಕ್ರಾಂತಿಗೆ ಹೋಯ್ತು ಅಂದರೆ ಅಲ್ಲಿ ಮಟ್ಟ ಮತ್ತೆ ಅನಿಶ್ಚಿತತೆ, ಅಲ್ಲಿ ಮಟ್ಟ ಆಡಳಿತದಲ್ಲಿ ಒಂದು ರೀತಿಯಾದಂತಹ ತಟಸ್ಥತೆ. ಇನ್ನು ಚಳಿಗಾಲದ ಅಧಿವೇಶನದಲ್ಲಿ ಅದೇನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಪ್ರತಿಪಕ್ಷಗಳಿಗೆ ಜೀವ ಇದ್ದರೆ, ಪ್ರತಿಪಕ್ಷಗಳಿಗೆ ನಿಜಕ್ಕೂ ಕೂಡ ಈ ರಾಜ್ಯದ ಬಗ್ಗೆ ಬದ್ಧತೆ ಇದ್ದರೆ, ಪ್ರತಿಪಕ್ಷಗಳು ಮುಂದಿನ ದಿನಗಳಲ್ಲಿ ಈ ಆಡಳಿತ ವೈಫಲ್ಯವನ್ನು ಮುಂದಿಟ್ಕೊಂಡು ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಏನಾದರೂ ಆಸೆ ಇದ್ದರೆ ಚಳಿಗಾಲದ ಅಧಿವೇಶನದಲ್ಲಿ ಒಳ್ಳೆಯ ರೀತಿಯಲ್ಲಿ ರಾಜ್ಯದ ಜನರ ಸಮಸ್ಯೆಗಳನ್ನು ಮತ್ತು ಈ ಕಾಂಗ್ರೆಸ್ನ ದುರಾಡಳಿತವನ್ನು ಜನರೇ ಮುಂದಿಡುವ ಮತ್ತು ಸದನದ ಮುಂದಿಟ್ಟು ಅವುಗಳ ಮೂಲಕ ಆಡಳಿತ ಪಕ್ಷದ ಕಿವಿ ಹಿಂಡೋ ಕೆಲಸ ಮಾಡಿ, ಗದ್ದಲ ಮಾಡಿ, ಗಲಾಟೆ ಮಾಡಿ, ಹೊರಗೆ ಬಂದು ಒಳಗೆ ಜಗಳ ಮಾಡಿ, ಬಾಯಿಗೆ ಬಂದಿದ್ದು ಮಾತಾಡಿ ಆ ಪ್ರಜಾಪ್ರಭುತ್ವದ ದೇಗುಲವನ್ನು ಹಾಳು ಮಾಡೋ ಕೆಲಸ ಮಾತ್ರ ಮಾಡಬೇಡ್ರಿ.